ಬೆಂಗಳೂರಿಗೆ ಇವತ್ತು ಪ್ರಧಾನಮಂತ್ರಿಗಳು ಬರ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಒಂದು ಮೇಜರ್ ಕಾರ್ಯಕ್ರಮ ಅಂತ ನೋಡೋದಾದ್ರೆ ಕೆಂಪೇಗೌಡ ಟರ್ಮಿನಲ್ 2 ಮತ್ತೆ ಕೆಂಪೇಗೌಡ ಪ್ರತಿಮೆ ಅದನ್ನ ಲೋಕಾರ್ಪಣೆ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ವಂದೇ ಭಾರತ್ ರೈಲಿಗೂ ಕೂಡ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಇಂದು ವಂದೇ ಭಾರತ್ ರೈಲಿಗೆ ಮೋದಿ ಚಾಲನೆಯನ್ನ ನೀಡ್ತಾ ಇರುವಂತದ್ದು. ಚೆನ್ನೈ ಮೈಸೂರು ರೈಲಿಗೆ ಬೆಂಗಳೂರಿನಲ್ಲಿ ಚಾಲನೆಯನ್ನ ನೀಡಲಿದ್ದಾರೆ ಪ್ರಧಾನಮಂತ್ರಿಗಳು. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಹಸಿರು ನಿಶಾನೆಯನ್ನ ತೋರಿಸಲಿರುವಂತದ್ದು. ವಂದೇ ಭಾರತ್ ರೈಲಿಗೆ ಆಲ್ರೆಡಿ ಒಂದು 4 ರೈಲ್ ಇದಾವೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಫಸ್ಟ್ ವಂದೇ ಭಾರತ್ ಟ್ರೈನು ಬೆಂಗಳೂರಿನಲ್ಲಿ ಚಾಲನೆ ಸಿಗ್ತಾ ಇರುವಂತದ್ದು. ಕಾಶಿ ಯಾತ್ರೆ ರೈಲಿಗೂ ಕೂಡ ಇಂದು ಮೋದಿ ಹಸಿರು ನಿಶಾನೆಯನ್ನ ತೋರಲಿದ್ದಾರೆ. ಕಾಶಿ ಯಾತ್ರೆ ಅದೊಂದು ಸ್ಪೆಷಲ್ ಟ್ರೈನ್ ಇರುವಂತದ್ದು. ಅದಕ್ಕೂ ಕೂಡ ಇವತ್ತು ಹಸಿರು ನಿಶಾನೆಯನ್ನ ತೋರಲಿರುವಂತದ್ದು ಪ್ರಧಾನಮಂತ್ರಿಗಳು. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 11:30ಕ್ಕೆ ರೈಲುಗಳಿಗೆ ಮೋದಿ ಹಸಿರು ನಿಶಾನೆಯನ್ನ ತೋರಲಿದ್ದಾರೆ. 11 ರೈಲುಗಳ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ. ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಟ್ರೈನ್ಗಳ ಒಂದು ಟೈಮ್ನಲ್ಲಿ ವಿಳಂಬ ಆಗ್ಬೋದು. ಇನ್ನ ಕೆಲವೊಂದು ಟ್ರೈನ್ಗಳನ್ನ ಕ್ಯಾನ್ಸಲ್ ಕೂಡ ಮಾಡಲಾಗಿದೆ. ಮೇನ್ ಆಗಿ KSR ಆ ಒಂದು ರೈಲ್ವೆ ನಿಲ್ದಾಣದಲ್ಲಿ 7 ಮತ್ತು 8ನೇ ಪ್ಲಾಟ್ಫಾರ್ಮ್ನಲ್ಲಿ ಮೋದಿ ರೈಲುಗಳಿಗೆ ಚಾಲನೆಯನ್ನ ನೀಡಲಿರುವಂಥದ್ದು. ಅಕ್ಕಪಕ್ಕದ ಪ್ಲಾಟ್ಫಾರ್ಮ್ಗಳು ಮೆಜೆಸ್ಟಿಕ್ ನಿಂದ ಹೊರಡುವಂತ ಹಾಗೂ ಮೆಜೆಸ್ಟಿಕ್ಗೆ ಬರುವಂತ 11 ರೈಲುಗಳಲ್ಲಿ ಮಧ್ಯಾಹ್ನ 12 ಗಂಟೆ ತನಕ ವ್ಯತ್ಯಯ ಇರುತ್ತೆ. ಉಕ್ಕಿನ ಕೋಟೆ ಅಂತಾಗಿದೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ. ಮೋದಿ ಆಗಮನದ ಕಾರಣ ಹೆಜ್ಜೆ ಹೆಜ್ಜೆಗೂ ಕೂಡ ಕಾವಲನ್ನ ಕಾಯ್ತಾ ಇದ್ದಾರೆ ಪೊಲೀಸರು. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಹೈ ಅಲರ್ಟ್ ನಲ್ಲಿದ್ದಾರೆ ಪೊಲೀಸರು. ಒಂದ್ ಕಡೆ ರೈಲ್ವೆ ಪೊಲೀಸರು ಮತ್ತೆ ರಾಜ್ಯದ ಪೊಲೀಸರು ಇಬ್ಬರು ಕೂಡ ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಪೊಲೀಸರ ಸರ್ಪಗಾವಲಿದೆ. ADGP ಅಲೋಕ್ ಕುಮಾರ್ ಹಾಗೂ ರಾಮನಗರದ SP ಇಂದ ಸೆಕ್ಯೂರಿಟಿ ಇದೆ. 1,000ಕ್ಕೂ ಹೆಚ್ಚು ಜನ ಸಿಬ್ಬಂದಿ ಅಂದ್ರೆ ಪೊಲೀಸರು ಅಲ್ಲಿರುವಂತದ್ದು. ಆ ಒಂದು KSR ರೈಲ್ವೆ ನಿಲ್ದಾಣದಲ್ಲಿ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಯಾಕೆಂದ್ರೆ ಪ್ರತಿನಿತ್ಯ ಕೂಡ ಮೆಜೆಸ್ಟಿಕ್ ನಲ್ಲಿ ಲಕ್ಷಾಂತರ ಜನ ಓಡಾಡ್ತಾರೆ ಬೇರೆ ಬೇರೆ ಕಡೆಗೆಲ್ಲ. ಸೊ ಹೀಗಾಗಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮಧುವಣ ಗಿತ್ತಿಯಂತೆ ಸಿಂಗಾರ ಮಾಡಲಾಗಿದೆ 7th ಪ್ಲಾಟ್ಫಾರ್ಮ್ ಮತ್ತೆ 8ನೇ ಪ್ಲಾಟ್ಫಾರ್ಮ್ ಅನ್ನ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ರೈಲ್ವೆ ನಿಲ್ದಾಣದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಶರಣು ಹಂಪಿ. KSR ಒಂದು ರೈಲ್ವೆ ನಿಲ್ದಾಣಕ್ಕೆ ಬರಲಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿಂಗಾರಗೊಳಿಸಲಾಗಿದೆ ರೈಲ್ವೆ ನಿಲ್ದಾಣವನ್ನ, ಇನ್ನ ಭದ್ರತೆ ಹೇಗಿದೆ ಅಲ್ಲಿ ಅಂತ? ಗುಡ್ ಮಾರ್ನಿಂಗ್ ಪೃಥ್ವಿರಾಜ್. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮನಿಸುವ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತ ಭಾರೀ ಭದ್ರತೆಯನ್ನ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. ಜೊತೆಗೆ ಇಲ್ಲಿ ಮೆಜೆಸ್ಟಿಕ್ ನಲ್ಲಿ ಅದರಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ 2 ಕಾರ್ಯಕ್ರಮಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಲಿದ್ದಾರೆ. ಒಂದು ವಂದೇ ಭಾರತ್, ದಕ್ಷಿಣ ಭಾರತದಲ್ಲಿ ಅತಿ ಮಹತ್ವಾಕಾಂಕ್ಷೆಯಾದಂಥ ಯೋಜನೆ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನು ಕೊಡಲಿದ್ದಾರೆ. ಅದರ ಜೊತೆಗೆ ಕಾಶಿ ಯಾತ್ರೆಯ ರೈಲಿಗೂ ಕೂಡ ಹಸಿರು ನಿಶಾನೆಯನ್ನ ಪ್ರಧಾನಿಯವರು ಕೊಡಲಿದ್ದಾರೆ 11:30ಕ್ಕೆ. ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಹೊರಗಡೆ, ನಾನು ಒಳಗಡೆ ಅದನ್ನು ಕೂಡ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ಸೊ ಹೊರಭಾಗದಲ್ಲಿ, ರೈಲ್ವೆ ನಿಲ್ದಾಣದ ಹೊರಭಾಗದಲ್ಲಿ ಯಾವ ರೀತಿಯಾದಂತ ಭದ್ರತೆ ಇದೆ ಅಂತ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ನಿಯೋಜನೆ ಮಾಡಿದ್ದಾರೆ. ಲಾ ಅಂಡ್ ಆರ್ಡರ್ ಮುಖ್ಯಸ್ಥ ಅಲೋಕ್ ಕುಮಾರ್ ನೇತೃತ್ವದಲ್ಲಿ ರಾಮನಗರ SP ಮತ್ತು ರೈಲ್ವೆ SP ಅವರ ಸಹಯೋಗದೊಂದಿಗೆ ಹೊರಭಾಗದಲ್ಲಿ ಅಂದ್ರೆ ರೈಲ್ವೆ ನಿಲ್ದಾಣದಿಂದ ಸುತ್ತಲೂ ಕೂಡ ಸರ್ಪಗಾವಲು ರೀತಿಯಾಗಿ 1,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಮಾಡಿದ್ದಾರೆ. ಇನ್ನು ರೈಲ್ವೆ ನಿಲ್ದಾಣದ ಒಳಭಾಗದಲ್ಲಿ ಅದರಲ್ಲೂ ಕೂಡ ಪ್ಲಾಟ್ಫಾರ್ಮ್ ನಂಬರ್ 7 and 8 ಎರಡರಲ್ಲೂ ಕೂಡ ಸಂಪೂರ್ಣವಾಗಿ ಪೊಲೀಸರು ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಕಳೆದ 1 ವಾರದಿಂದನೂ ಕೂಡ ರೈಲ್ವೆ ನಿಲ್ದಾಣದ ಸುತ್ತಮುತ್ತಲೂ ಇರುವಂತಹ ಜಾಗಗಳಲ್ಲಿ, ಅದರಲ್ಲೂ ಕೂಡ ಎಸ್ಪೆಷಲಿ ಹೋಟೆಲ್ಗಳು ಇರ್ಬೋದು, ಹೊಸ ಕಟ್ಟಡಗಳು ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳೇನಿದಾವೆ ಅಲ್ಲೂ ಕೂಡ ಪೊಲೀಸರ ನಿಯೋಜನೆಯನ್ನ ಮಾಡಿದ್ದಾರೆ. ಪ್ರತಿಯೊಬ್ರು ಕೂಡ ಎಂಟ್ರಿ ಆಗ್ಬೇಕಾದ್ರೆ ಪಾಸ್ಗಳು ಕಂಪಲ್ಸರಿ, ಪಾಸ್ ಇದ್ರೆ ಮಾತ್ರ ಅಲೋ ಮಾಡ್ತಾರೆ, ಇಲ್ಲದೆ ಇದ್ರೆ ಅಲೋ ಮಾಡೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಸರಿಯಾದಂತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಸರ್ಪಗಾವಲನ್ನ ಮಾಡಿರೋದು. 11:30ಕ್ಕೆ ವಂದೇ ಭಾರತ್ ಟ್ರೈನ್, ಯಾಕಂದ್ರೆ ಬಹಳ ಮಹತ್ವಾಕಾಂಕ್ಷಿ ಯೋಜನೆ, ದಕ್ಷಿಣ ಭಾರತದಲ್ಲೇ ಮೊದಲ ಯೋಜನೆ. ಯಾಕಂದ್ರೆ ತಮಿಳುನಾಡು ಮತ್ತು ಕರ್ನಾಟಕ ಎರಡು ರಾಜ್ಯಗಳಲ್ಲೂ ಕೂಡ ಸಂಚರಿಸುವಂತ ಈ ಟ್ರೈನ್ ಏನಿದೆ, ಈ ಟ್ರೈನ್ಗೆ ಚಾಲನೆಯನ್ನ ನೀಡಲಿದ್ದಾರೆ.
ಇದರ ಬಗ್ಗೆ ಸಾಕಷ್ಟು ರೀತಿಯಾದಂತ ನಿರೀಕ್ಷೆಗಳು ಕೂಡ ಜನರಲ್ಲಿದೆ. ಈಗಾಗಲೇ ಉತ್ತರ ಭಾರತದಲ್ಲಿ 4 ಟ್ರೈನ್ಗಳು ಈ ರೀತಿಯಾದಂತಹ ವೇಗವಾದಂತಹ ಟ್ರೈನ್ಗಳಿದಾವೆ. ಅದರಲ್ಲೂ ಕೂಡ ಸ್ವದೇಶಿ ನಿರ್ಮಿತವಾದಂತ ಟ್ರೈನ್ ಇದು. ಸೊ ಈ ಟ್ರೈನ್ ದಕ್ಷಿಣ ಭಾರತದಲ್ಲೂ ಕೂಡ ಇನ್ನಷ್ಟು ಹೆಚ್ಚಳ ಆಗಲಿ ಅಂತೇಳಿ ಜನರು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಮತ್ತು ಆ ರೀತಿ ಆಗ್ಬೇಕು, ಇನ್ನಷ್ಟು ಟ್ರೈನ್ಗಳು ಸಿಗ್ಬೇಕು ಅಂತಾನೂ ಕೂಡ ಭರವಸೆಗಳನ್ನ ಇಟ್ಕೊಂಡಿದ್ದಾರೆ. ಈಗ ಅದಕ್ಕೆ ಮೊದಲು ಚಾಲನೆಯನ್ನ ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ಕಾಶಿ ಯಾತ್ರೆ ಟ್ರೈನ್ ಈಗಾಗಲೇ ಬಳಕೆ ಆಗ್ತದೆ, ಅದಕ್ಕೂ ಇವತ್ತು ಹಸಿರು ನಿಶಾನೆಯನ್ನ ತೋರಲಿದ್ದಾರೆ. ಅಲೋಕ್ ಕುಮಾರ್ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಭಾರಿ ಬಂದೋಬಸ್ತನ್ನ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅವಘಡಗಳು ಒಂದೇ ಒಂದು ಸಣ್ಣ ಕಾರಣನೂ ಕೂಡ ಆಗಬಾರ್ದು ಮತ್ತು ಆ ರೀತಿಯ ಅವಘಡಗಳು ನಡೆಯದ ರೀತಿಯಾಗಿ ಸರ್ವ ಸಿದ್ಧತೆಗಳನ್ನೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ. 11:30ಕ್ಕೆ ಆಗಮಿಸಲಿದ್ದಾರೆ. ಇನ್ನು ಟ್ರಾಫಿಕ್ ಕೂಡ, ಯಾಕಂದ್ರೆ 8 ಗಂಟೆಯಿಂದ ಈಗ ಒಟ್ಟು 8 ರಿಂದ 9 ಸ್ಥಳಗಳಲ್ಲಿ ಸಂಪೂರ್ಣವಾಗಿ ಸಾರ್ವಜನಿಕ ಓಡಾಟ ನಿಷೇಧವಾಗುತ್ತೆ. ವೆಹಿಕಲ್ಗಳ ಮೂವ್ಮೆಂಟ್ ಕೂಡ ಇರೋದಿಲ್ಲ. ಇನ್ನು ರೈಲ್ವೆ ನಿಲ್ದಾಣದಲ್ಲಿ ನಿಮಗೆ ಒಟ್ಟು 8 ರಿಂದ 9 ಟ್ರೈನ್ಗಳನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. ಕೆಲವು ರೈಲ್ಗಳನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾಕಂದ್ರೆ ಪ್ರಯಾಣಿಕರಿಗೂ ಅನಾನುಕೂಲ ಆಗಬಾರ್ದು ಅಂತ ಹೇಳಿ. ನಾನೀಗ ಇಲ್ಲಿ ತೋರಿಸಿರುವಂತಹ ದೃಶ್ಯ ಏನಿದೆ, ಇದು ಬ್ಯಾಕ್ ಡೋರ್ ಅಲ್ಲೂ ಕೂಡ ಪ್ರಯಾಣಿಕರಿಗೆ ಅವಕಾಶ ಇಲ್ಲ. ಫ್ರಂಟ್ ಡೋರ್ ಅಲ್ಲಿ ಮಾತ್ರ ನಿಮಗೆ ಮೆಸ್ಟಿಕ್ ನಿಂದ ಮುಂಭಾಗದಲ್ಲಿರುವಂತಹ ರೈಲ್ವೆ ನಿಲ್ದಾಣ ಇದೆ, ಫ್ರಂಟ್ ಡೋರ್ ಅಲ್ಲಿ ಮಾತ್ರ ಅವಕಾಶ ಇದೆ ಪ್ರಯಾಣಿಕರಿಗೆ. ಬ್ಯಾಕ್ ಡೋರ್ ಅಲ್ಲಿ ಪ್ರತಿದಿನ ಬರ್ತಾ ಇದ್ರು ಪ್ರಯಾಣಿಕರು, ಅವರು ಈಗ ಎಲ್ಲರೂ ವಾಪಸ್ ಹೋಗ್ತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇದು ಸದ್ಯದ ಸಿಚುವೇಶನ್. ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ. ನೀವು ರಸ್ತೆಯನ್ನು ಕೂಡ ನೋಡಬಹುದು. ಒಟ್ಟು ಬೆಂಗಳೂರಿನಲ್ಲಿ 44 ರಸ್ತೆಗಳನ್ನ ಕಂಪ್ಲೀಟ್ ಆಗಿ ಅಮೃತ್ ನಗರ ತಾನು ಯೋಜನೆ ಅಡಿಯಲ್ಲಿ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದರಲ್ಲಿ 14 ರಸ್ತೆಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ರೋಡ್ ಕಾಮಗಾರಿಯನ್ನು ಕೂಡ ಕಂಪ್ಲೀಟ್ ಮಾಡಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಸೊ 11:30ಕ್ಕೆ ಆಗಮಿಸ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಮಾಡಲಿಕ್ಕೆ ರೈಲ್ವೆ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಸರ್ವ ಸನ್ನದ್ಧಾಗಿದೆ ಮತ್ತು ಪೊಲೀಸ್ ಕೂಡ ಸಾಕಷ್ಟು ಬಂದೋಬಸ್ತ್ ಏರ್ಪಾಡುಗಳನ್ನ ಮಾಡಿಕೊಂಡಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಧಾನಮಂತ್ರಿ